ಉಳಿಸ್ಕೊಂಡ್ಬಿಡ್ತಾರೆ. ಉದಾಹರಣೆ ಕೊಡ್ತೀನಿ ಸರ್, ಇವ್ರು ಪಶು ಇಲಾಖೆದವರು ಎಷ್ಟು ಕೋಳಿ ಫಾರ್ಮಿಂಗ್ ಇಲ್ಲಿಗಲ್ ಆಗಿ ಅಂತಂದ್ರೆ ಇವ್ರು ಕ್ಲಿಯರ್ ಮಾಡಿದ್ದಾರೆ, NOC ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತ್ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ, ಇಲ್ಲೇ ಇದ್ದಾರೆ SPO. ಚಿತ್ತಾಪುರ ಮತ್ತು ಕುರುಬಿಕಲ್ ಬಾರ್ಡರ್ ಅಲ್ಲಿ ಯಾವ್ದಾದ್ರು ಮೊನ್ನೆ ಇನ್ಸಿಡೆಂಟ್ ಆಯ್ತಲ್ಲ, ಅಚ್ಚೋಲ ತಾಂಡದಲ್ಲಿ ಇನ್ಸಿಡೆಂಟ್ ಆಯ್ತು. ಅವ್ನು ಯಾರೋ ಕೋಳಿ ಫಾರ್ಮ್ ಮಾಡಿದ್ದಾರೆ, ಚಿತ್ತಾಪುರ ತಾಲೂಕ ಸರ್ವೆ ನಂಬರ್. ಅವನು ಇಲ್ಲಿ ತೆಕ್ಕೊಡ್ದಿದ್ದಾರೆ, ನನ್ನ ಕ್ಷೇತ್ರದಲ್ಲಿ ತೆಕ್ಕೊಡ್ದಿದ್ದಾರೆ ಕೋಳಿ ಫಾರ್ಮ್ ತೆಕ್ಕೊಡೋದು ಸರ್. ಆ ತೆಕ್ಕಿನಲ್ಲಿ ಬಿದ್ದು 3 ಜನ ತೀರ್ಕೊಂಡು ಮಾಡ್ತಾರೆ. 2 ತಿಂಗಳಿಂದ 3 ಜನ ತೆಗೆದು ತಿಳ್ಕೊಂಡ ಮೇಲೆ ಸರ್ ಏನ್ ಮಾಡ್ಬೇಕು? ಆ ಕೋಳಿ ಫಾರ್ಮ್ ಮೇಲೆ ಅವನ್ನ FIR ಮಾಡ್ಬೇಕು, ಇವ್ರಿಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು. ಈ ತಾಂಡದವ್ರು ಇರ್ತಕ್ಕಂಥವ್ರು ಬಾಂಬೆ ಪುನಃ ಹೈದರಾಬಾದ್ನಾಗ ಇರ್ತವ್ರೆ 10,000 8,000 ದುಡ್ಡು ಚೆಕ್ ಹೋಗ್ತಕ್ಕಂಥವ್ರು. ಅವ್ರು 3 ಜನ ಅವ್ರ ಮನೆಗೆ ಇರ್ತಕ್ಕಂಥ ಅವಲಂಬಿಸಿರ್ತಕ್ಕಂಥ 3 ಜನ ಮಕ್ಕಳು ಸರ್. ನಾನು ಸ್ವಲ್ಪ ಏನ್ ಕೊಡ್ತಾರೆ, ಒಂದು 15 ಜನ ತಿಂಗಳ ಆದ್ಮೇಲೆ ಅವ್ರ ಜನಿಗೆ ಹೋಗಿ ಮಾತಾಡಿಸಿ ಒಂದು ಸಹಾಯ ಮಾಡಿ ಆ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ನಾನೇ ಖುದ್ದು ಅಲ್ಲಿಂದ SP ಅವರಿಗೆ ಫೋನ್ ಮಾಡಿದೆ. ಸರ್ ಯಾರು ಏನ್ ಕೊಡ್ತಾರೆ ಇಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಏನ್ ಕೊಡ್ತಾರೆ, ಮೈನಿಂದವ್ರು ಏನ್ ಮಾಡಿದ್ರು, ಪಶು ಇಲಾಖೆದವ್ರು ಏನ್ ಮಾಡಿದ್ರಿ, ಪೊಲೀಸರು ಏನ್ ಕೊಡ್ತಾರೆ, ಹೋಗಿ ಕೇವಲ ನೀವು ಯಾವ್ದು 112 ಯಾವ ಸರ್ ಅದು 112 ಸಸ್ಪೆಕ್ಟೆಡ್ ಅಂತ ಏನೋ ಒಂದು FIR ಅನ್ನ ಮಾಡಿದ್ವಿ ಮೊದಲು. ಆಮೇಲೆ ಏನ್ ಕೊಡ್ತಾರೆ, ನಾವೇ ಹೋಗಿ ಮೈನಿಂಗ್ ಅವರಿಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಖುದ್ದು ನಾನೇ SP ಅವರಿಗೆ ಫೋನ್ ಮಾಡಿದ್ಮೇಲೆ ಕಳಿಸಿದ್ಮೇಲೆ ಸರ್ ಆವಾಗ ಅವ್ರ ಮೇಲೆ FIR ಮಾಡ್ತಾರೆ. ಸರ್ ನಾನೊಬ್ಬ ಶಾಸಕ, ನಾನು ಹೋಗಿದ್ದಿಲ್ಲ ಅಂದ್ರೆ ಅವ್ರು ಏನ್ ಪರಿಹಾರ? ನೀವೇನ್ ಮಾಡ್ತೀರಿ? ಇವತ್ತು ಎಷ್ಟೋ ಏನ್ ಕೊಡ್ತಾರೆ, ಕೋಳಿ ಫಾರ್ಮ್ಗಳು ಏನ್ ಕೊಡ್ತಾರೆ ಬರ್ತಾ ಇದೆ ಅಂದ್ರೆ ನಿಮ್ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ ಪ್ರಕಾರ ಮಾಡಿಕೊಳ್ಳಿ. ಜೀವ ಹೋಗೋದೇನ್ಬಾರ್ದು, ನಾವಿಲ್ಲಿ ಯಾಕಿರೋ ನಮ್ದು ಹೋಗಿಲ್ಲ ಜೀವ, ಒಡಗು ಜೀವ ಹೋಗ್ತದ 3 ಜನ. ನಿಮ್ಗೆ ಏನ್ರಿ ಗೊತ್ತಾಗ್ತದ? ಈಗ ನೋಡಿ, ಈಗ ಮಲಾರ್ ಗ್ರಾಮ ಪಂಚಾಯತ್ ನೀವೇ ಬಂದಿದ್ರಿ, ನಾನು ತಾಲೂಕ್ ಪಂಚಾಯತ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಿ, ಮಾದೇ ಅವ್ರಿಗೆ. ಸರ್ ಇನ್ನೊಂದು ರಾಜಕೋಟದಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ರು ಸರ್. ಹೆಂಗಾಗುತ್ತೆ ಸರ್ ನಾವಂತೂ ನಿಮ್ ಇಲಾಖೆಗೆ ಸಂಬಂಧಪಟ್ಟಿದ್ದಾರೆ ಸರ್. ಇನ್ನೊಲ್ಲಿ ಅವ್ರು ಪರ್ಮಿಷನ್ ತಗೋತಾರೋ ಇಲ್ಲೋ NOC ತಗೋತಾರೋ ಗ್ರಾಮ ಪಂಚಾಯತ್ ತಗೋತಾರೋ ಹೇಳ್ತೀನಿ. ನಾನು ಅನೇಕದು ಈ ವಿಷಯದಾಗ ತಾಲೂಕ್ ಪಂಚಾಯತ್ ಹೇಳಿದ್ರಿ, CO ಹೇಳಿದ್ರಿ. ಅರೆ ನೀವು ಯಾರ್ಯಾರಿಗೆ ಏನೇನೋ 50,000 ರೂಪಾಯಿ ಕೊಟ್ಟು PDL ಪರ್ಮಿಷನ್ ಕೊಟ್ಟು ಸತ್ತರೆ ಕೊಡ್ತಾರೆ, ಯಾವ ಜವಾಬ್ದಾರಿ ಬಡವರು? 70 ಎಕರೆ 20 ಎಕರೆ ಬಂದು ಎತ್ಕೊಂಡು ಕೋಳಿ ಫಾರ್ಮ್ ಮಾಡ್ತಾರ. ಏನಿದೆ ಅದಕ್ಕೆ ಸೇಫ್ ಗಾರ್ಡ್ಸ್? ಹೂ ಇಸ್ ರೆಸ್ಪಾನ್ಸಿಬಲ್? ನಮ್ಮ ಹಾರಾಟನ ಅಲ್ಲಿ ಯಾರೋ ಕೋಳಿ ಫಾರ್ಮ್ ಆಂಧ್ರ ತೆಲಂಗಾಣದವ್ರು ಬಂದು ಮಾಡೋದಕ್ಕೆ ನಮ್ದೇನು ಅಭ್ಯರ್ಥಿ ಇಲ್ಲ, ಮಾಡ್ಲಿ. 3 ಜನ ಸತ್ತರ, ಅದಕ್ಕೆ ನನಗೆ ಹಾರಾಟ ಆಗಿದೆ. ಈಗ ಪಾಪ ಅವ್ರು SP ಅವ್ರಿಗೆ ಹೇಳಿದ್ಮೇಲೆ ಈಗೇನೋ ಒಂದಿಷ್ಟು ಪರಿಹಾರ ಏನೋ ಮೊನ್ನೆ 6 ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಡ್ತಾರೆ. ನಾವೇ ಅವತ್ತು ಹೋಗಿದ್ದಿಲ್ಲ, ಅಲ್ಲಿ ಫೋನ್ ಮಾಡಿದ್ದಿಲ್ಲ, ಕೇಸ್ ಆಗಿದ್ದಿಲ್ಲ ಅಂದ್ರೆ 6 ಲಕ್ಷ ಕೊಟ್ಟಿದ್ದು ಪರಿಹಾರ ಅಂತ ದೊಡ್ಡದಲ್ಲ, ನನ್ನ ಜೀವಕ್ಕೆ 6 ಲಕ್ಷ ದೊಡ್ಡದಲ್ಲ. ನೀವೇನ್ ಮಾಡ್ತೀರಿ ಇಲಾಖೆದವರು? ಸರ್ ಮಲಾರ್ ಗ್ರಾಮ ಪಂಚಾಯತಿ CO ಅವರೇ, ಮಲಾರ್ ಗ್ರಾಮ ಪಂಚಾಯತಿ PDO ಹಿಂದಿರ್ತಕ್ಕಂಥ PDO ಅದೇನೋ ಸ್ವಲ್ಪ ಅಲಿಗೇಷನ್ ಆಗಿತ್ತು, ಅವ್ರು ಬಂದ್ಮೇಲೆ ಏನೋ ಕಳಿಸಿದ್ರಿ. ಆ ಹೋಗುವಾಗ ಅವಸರದಾಗ ಏನ್ ಕೊಡ್ತಾರೆ, ದುಡ್ಡು ತಗೊಂಡು ಕೋಳಿ ಫಾರ್ಮ್ ಕೊಟ್ಟಿದ್ದಾರೆ. ಆ ಕೋಳಿ ಫಾರ್ಮ್ ಪಶುಪಾಲನಾ ಅಧಿಕಾರಿ ಒಳಗಡೆ ಹೋದ್ರೆ ಅವ್ರು ಎಂಟ್ರಿ ಕೊಡಂಗಿಲ್ಲ.
ಕನ್ಸ್ಟ್ರಕ್ಷನ್ದು ಪರ್ಮಿಷನ್ ನಾವು ಕೊಟ್ಟಿಲ್ಲ ಸರ್. ಎಲ್ಲ ನೋಡಿ ಎಲ್ಲ ಆಪರೇಷನ್